ಹಾ. ಆಮೇಲೆ ನನ್ನ ಹೆಂಡತಿ ಹೇಳ್ತಾ ಇಲ್ಲ ಸರ್, ನೀನು ಹೋದ್ರೆ ಸರಿ ಇಲ್ಲಿಂದ ಸಂತು ಮನೆಯಿಂದ, ಹಾ. ಇಲ್ಲೋದ್ರೆ ಮಗಳಿಗೆ ಪೆಟ್ರೋಲ್ ಹಾಕಿ ಸಾಯಿಸ್ಬಿಡ್ತೀನಿ. ಹೆದರ್ಸಿದ್ರಾ? ಅವತ್ತಿನ ದಿವಸ ಹಂಗಂದ್ಲು. ಹ್ಮ್. ಹ್ಮ್ ಮತ್ತೆ ನಿಮ್ದೊಂದು ವಿಡಿಯೋ ಓಡಾಡ್ತಾ ಇತ್ತು, ನನ್ನ ಮೇಲೆ ಜೀವ ಬೆದರಿಕೆ ಇದೆ ಅಂತ. ಯಾರ ಮೇಲೆ ನಿಮ್ಮ ಮೇಲೆ? ಜೀವ ಬೆದರಿಕೆ ಅಂದ್ರೆ? ಅಂದ್ರೆ ನನ್ನ ಇದ್ ಮಾಡ್ಬಿಡ್ತಾರೆ ಅನ್ನೋ ತರ, ಹೌದು ಸಾಯಿಸ್ಬಿಡ್ತಾರೆ. ಸರ್, ಏನಂತಾಳೆ ಹಾ. ನನ್ ಸಂತಗೆ ಹೇಳ್ಬಿಟ್ಟು ನೀನ್ ನಾಳೆ ಒಳಗಡೆ ನೀನ್ ಸಾಯಿಸ್ಬಿಡ್ತೀನಿ ಅಂತ ಹೇಳ್ತಾ ಇದ್ದಾಳೆ. ನಿಮ್ಮ ಹೆಂಡತಿ? ಮೊನ್ನೆ ಚಿಟ್ಕೆ ಹೊಡೆದ್ಬಿಟ್ಟು ಹೇಳ್ಬಿಟ್ಟು ಹೋದ್ಲು. ಎಲ್ಲಿ, ಅವ್ರ ಮನೆ ಹತ್ರನಾ ಅಥವಾ? ಕಾರಲ್ಲೇ ಹೇಳ್ಬಿಟ್ಟು ಹೋದ್ಲು. ಹಾ. ಸಂತಗ್ ಹೇಳಿ ನಿನ್ನ ಮಾತ್ರ ಇಕ್ಕಲ್ಲ, ಸಾಯಿಸ್ಬಿಡ್ತೀನಿ. ಹ್ಮ್ 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 ನನ್ ಮಗಳಿಗೆ ಪೆಟ್ರೋಲ್ ಹಾಕಿ ಸುಟ್ಟಾಕ್ಬಿಡ್ತೀನಿ. ಹ್ಮ್ ಹ್ಮ್ ಯಾವತ್ತಿದು ಆಗಿರೋದು? ಇದು ಮೊನ್ನೆ ಸರ್, ಮೊನ್ನೆನೆ ಕರ್ಕೊಬರೋ ದಿವಸನೇ. ನಾನು ಮರ್ತೋಗ್ಬಿಟ್ಟೆ ಕರ್ಕೊಬರೋ ದಿವಸ ಹಾ. ಇದೆಲ್ಲ ಹೇಳಿದ್ರು ಸರ್. ಅಲ್ಲ, ಇದಾದ್ಮೇಲೂ ನೀವು ಅವ್ರ ಮನೆ ಹತ್ರ ಹೋಗ್ತೀನಿ, ಒಂದಿಷ್ಟು ಜನ ಕರ್ಕೊಂಡು ಹೋಗ್ತೀನಿ ಅಂದ್ರೆ ಮಾತಾಡ್ಕೊಂಡ್ ಬರ್ತೀನಿ ಇನ್ನೊಂದ್ಸಾರಿ ಅಂತ ಹೇಳಿದ್ರಲ್ಲ ನಿನ್ನೆ. ಹೌದು ಸರ್, ಮಾತಾಡ್ಕೊಂಡ್ ಬರ್ತೀನಿ ಅವರು. ಆಮೇಲೆ ನಮ್ಗೆ ಗೊತ್ತಿರೋರು ಒಬ್ರು ಸೋಮವಾರ ಮಾತಾಡೋಣ ಅಂತ ಹೇಳಿದ್ರು. ಹ್ಮ್ ಆಮೇಲೆ ಇವಳು ಫೋನ್ ಮಾಡಿ ನನ್ಗೆ ಬೈದ್ಲು, ಹ್ಮ್ ನೀನ್ ಅಂತ ನನ್ ಮಗ ಇಂತ ನನ್ ಮಗ ಅಂದ್ಲು. ಆದ್ರೆ ಹ್ಮ್ ಸುಮ್ನೆ ಆಗ್ಬಿಟ್ಟೆ, ನಾನು ನಿಂತಿತ್ತಾನೆ ಬೈತಾಳೆ ಅಂತ. ಹ್ಮ್ ಏನ್ ಸರ್ ಮಾಡೋದ್ ನೋಡಿ, ಬಾ ಬಾ ಅಂತ ಕರಿತಾ ಇದೀನಿ. ನನಗೋಸ್ಕರ ಇಲ್ದವ್ರು ನನ್ನ ಮಕ್ಕಳಿಗೋಸ್ಕರ ಬಾ ಅಂತ ಕರಿತಾ ಇದೀನಿ. ಹ್ಮ್ ನಾನು ಬರಾಕ್ತಾ ಇಲ್ಲ, ಏನ್ ಮಾಡೋದು ಹೋಗಿ ಸರ್. ಆಯ್ತು, ನಿಮ್ಮ ಹೆಂಡತಿ ಬರಕ್ ಆಗಲ್ಲ ಅಂತಿದ್ದಾರೆ, ನೀವು ಬಾ ಅಂತ ಕರಿತಿದ್ದೀರಿ. ಹೌದು ಸರ್. ಸೊ ಫೈನಲ್ ಆಗಿ ಇದು ಆಗದೆ ಇರೋ ತರ ಕೆಲಸ ಕಾಣಿಸ್ತಾ ಇದೆ. ಯಾಕೆ ಅಂತಂದ್ರೆ, ಮಕ್ಕಳಿಗೋಸ್ಕರ ಆದ್ರೂ ಲೀಲಾ ಅವ್ರು ನಿಮ್ ಜೊತೆ ಬರ್ಬೋದು ಅಂತ 15 ದಿನಗಳಿಂದ ಸತತ ಪ್ರಯತ್ನ ಪಟ್ಟಿದೀವಿ. ಸರ್, ಇಲ್ದವ್ರ ಇಬ್ಬರು ಮಕ್ಕಳನ್ನ ಕರ್ಕೊಳ್ಳಿ ಸರ್, ಇಲ್ದವ್ರ ನನ್ ಮಗಳ್ ನನ್ ಕಳ್ಸ್ಬಿಡ್ಲಿ. ಅವಳಾಗಿರೋ ತರ ನನ್ ಮಕ್ಳು ಆಗೋದ್ ಬೇಡ ಸರ್. ಅಂದ್ರೆ 3 ಜನ ಮಕ್ಕಳು ಅವ್ರ ಹತ್ರನಾದ್ರೂ ಇರ್ಲಿ, ಇಲ್ಲ ನನ್ನ ಹತ್ರನಾದ್ರೂ ಇರ್ಲಿ ಅಂತಿದ್ರಾ? ಹೌದು 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 ಸರ್. ಅವ್ರೇನು ಇದನ್ನ ಅವ್ರ ಹತ್ರ ಹೇಳಿದ್ರಾ ನೀವು? ಹೇಳಿದೆ ಸರ್, ಬೆಳಗ್ಗೆ ಬಂದು ಕರ್ಕೊಂಡು ಹೋಯ್ತೀನಿ ಅಂದ್ಲು. ನಿನ್ನೆ 19 ತಾರೀಕೆ ಬಂದು ಕರ್ಕೊಂಡು ಹೋಯ್ತೀನಿ ಮಕ್ಕಳಿಬ್ಬರು ಅಂತ ಹೇಳಿದ್ಲು. ಆಮೇಲೆ ಇದ್ಕೊಂಡ್ ಫೋನ್ ಮಾಡಿದಕ್ಕೆ ಅವನೇ ಮಾತಾಡಿದ್ರು. ಸಂತೋಷ್ ಮಾತಾಡ್ದ. ಸಂತೋಷ್ಗೂ ನಮ್ಗೆ ಇದ್ರಲ್ಲಿ ಕಲೆಕ್ಷನ್ ಏನಿಲ್ಲ ಸರ್. ಅವನ್ ಯಾವನ್ ಮಾತಾಡೋದಕ್ಕೆ, ಅವನ್ ನೆಂತಿ ಇಟ್ಕೊಂಡಿದ್ನಲ್ಲ, ಅವನ್ದೆಲ್ಲ ತಪ್ಪು ಸರ್ ಅದು. ಅವ್ನಿಗೆ ಏನನ ಒಂದು ಜನ ಎಲ್ಲ ಇದ್ ಮಾಡಿ ಅವ್ನ ಒಳಗಡೆನ ಹಾಕ್ಬೇಕು ಅವ್ನ. ಅವ್ನಿದೆಲ್ಲ ಮಾಡ್ತಾರ ತಪ್ಪದು. ಅಲ್ಲ, ಈಗ ಅದಕ್ಕೆ ನಿಮ್ಮ ಹೆಂಡತಿಯವರೇ ಒಪ್ಪಿಗೆ ಕೊಟ್ಟಿದ್ದಾರಲ್ಲ? ಇಲ್ಲ ಸರ್, ನನ್ನ ಹೆಂಡತಿ ಈಗ ಫುಲ್ ನಿಮ್ಮ ಹೆಂಡತಿಗೆ ಇದು ಒಪ್ಪಿಗೆ ಇಲ್ಲ ಅಂದಿದ್ರೆ, ಸಂತುನೇ ಏನಾದ್ರು ಟಾರ್ಚರ್ ಮಾಡ್ತಿದ್ದಾನೆ ಅಂತಿದ್ರೆ ಅದಕ್ಕೆ ಏನ್ ಕ್ರಮ ಮಾಡ್ಬೇಕು? ಕಾನೂನು ಕ್ರಮ ಇದೆ ಸರ್. ನೋಡಿ, ಬೇಡ ಅಂತಾನೆ, ಒಂದ್ಸಲಿ ಬೇಕು ಅಂತಾನ ಅವನು ಸಂತು. ಅವನು ಏನೋ ಡ್ರಾಮಾ ಮಾಡ್ತಾವನೆ ಸರ್. ಅಲ್ಲ, ನಿಮ್ ಹೆಂಡತಿನೇ ನಿಮ್ ಜೊತೆ ಬರ್ತಿಲ್ವಲ್ಲ, ಅದು ಏನು? ಸರ್, ನನ್ನ ಹೆಂಡತಿ ತುಂಬಾ ಒಳ್ಳೆಯವಳು ಸರ್, ಬಂದೇ ಬರ್ತಾಳೆ ಇವಾಗುನು. ಅಲ್ಲ, ನಿಮ್ ಹೆಂಡತಿ ತುಂಬಾ ಒಳ್ಳೆಯವರು ಅಂತೀರಾ, ಬಂದಾಗ ಅವ್ರನ್ನ ಹೊಡೆದ್ ಕಳಿಸ್ತೀರಾ ಸರ್. ಅವ್ರು ಅಂದಿರೋ ಮಾತು ಒಂದೊಂದ್ ಅಂದಲ್ಲ ಸರ್. ನನಗಲ್ಲ, ನನ್ನ ಫ್ರೆಂಡ್ ಅಂದಿರೋದು 2 ಹೊಡೆದಿರೋ, ಜಾಸ್ತಿ ಅವಳು ಹೊಡೆದಿಲ್ಲ. ಸುಳ್ಳ್ಯಾಕ್ ಕೇಳ್ಬೇಕು? ನನ್ನ ಹೆಂಡತಿಗೆ ಹೊಡೆಯಕ್ ನನ್ಗೆ ಹಕ್ಕಿದೆ ಸರ್. ಹೊಡೆದೆ ಅಲ್ಲ, ನಾನು ಈಗ ಇಲ್ಲ ನಿಮ್ ಅಂತ ಹೆಂಡತಿ ಹೇಳಿಲ್ಲ. ಒಳ್ಳೆಯವರು ಅಂತೀರಾ. ನಿಮ್ ಹೆಂಡತಿ ಒಳ್ಳೆಯವರಾಗಿದ್ರೆ ನಿಮ್ಗೆ ಬೈತಿದ್ರ ನಿಮ್ಮನ್ನ, ಅಥವಾ ಬೇರೆ ತರ ಏನಾದ್ರು ಸರ್, ಮಾತನಾಡ್ತಿದ್ರ? ಮತ್ತೆ 11 ವರ್ಷ ನಾವು ಸಂಸಾರ ಮಾಡಿದ್ವಾ? 11 ವರ್ಷನೂ ಸಂಸಾರ ಮಾಡಿದ್ರ, ಇಲ್ಲ ಅಂತ ಹೇಳ್ತಿಲ್ಲ ಇಲ್ಲಿ. ಬದಲಿಗೆ ನೀವ್ ಹೇಳೋ ತರಾನೇ ಅವ್ರು ಒಳ್ಳೆಯವ್ರಾಗಿದ್ರೆ ನಿಮಗೆ ಬೈತಿದ್ರ, ಅಥವಾ ಅವ್ರು ನಿಮ್ಗೆ ಬೇಕು ಅನ್ನೋದಾಗಿದ್ರೆ ನೀವು ಅವ್ರನ್ನ ಹೊಡೆದ್ ಕಳಿಸ್ತಿದ್ರ? ಸೊ ಇದೆಲ್ಲದ್ರ ಮಧ್ಯೆ ಏನಿದು? ನಿಮ್ಮನ್ನ ಒಂದ್ ಮಾಡ್ಬೇಕು ಅಂತ ಬಂದಿರೋದೇ ಏನಾದ್ರೂ ತಪ್ಪಾಗ್ತಾ ಇತ್ತಾ? ಹಿಂಗ್ ಅನ್ಸುತ್ತೆ ಮಂಜು. ಸಹಜವಾಗಿ ಈಗ ಏನಾಗ್ಬಿಟ್ಟಿದೆ ಅಂತಂದ್ರೆ, ಸತತವಾಗಿ ನಿಮ್ಮ ವಿಷಯಗಳನ್ನ ಪ್ರಸಾರ ಮಾಡ್ತಿರೋದ್ರಿಂದ, ಜನಗಳು ನೋಡ್ತಿರೋದ್ರಿಂದ ಜನಗಳ ಪ್ರಶ್ನೆ ಆಗ್ಬಿಟ್ಟಿದೆ. ಸತತವಾಗಿ ಇವ್ರದನ್ನೇ ಪ್ರಸಾರ ಮಾಡ್ತಿದ್ರೆ ಸಾಕಷ್ಟು ವಿಷಯಗಳಿದಾವೆ, ನಿಮ್ಗೆ ಗೊತ್ತಿದೆ ಅಲ್ವಾ? ಸಮಾಜದಲ್ಲಿ ಸಾಕಷ್ಟು ವಿಚಾರಗಳ ಕುರಿತು ಮಾತನಾಡಬೇಕಾಗಿದೆ, ಧ್ವನಿ ಎತ್ತಬೇಕಾಗಿದೆ. ನಾನು ಇಷ್ಟೇ ಸರ್ ಮಾತಾಡ್ತಾ ಇರೋದು. ಇಲ್ಲ 3 ಜನ ಮಕ್ಕಳನ್ನ ಅವಳು ಸಾಕೊಳ್ಳಿ, ಇಲ್ಲ 3 ಜನ ಮಕ್ಕಳನ್ನ ನನಗ್ ಕಳ್ಸ್ಬಿಡ್ಲಿ. ಅವಳಾಗಿರೋ ರೀತಿ ನನ್ ಮಗಳಾಗೋದ್ ಬೇಡ. ನಾನು ಅಷ್ಟೇ ಕೇಳ್ಬಿಡ್ತಾ ಇದೀನಿ ದೇವ್ರ ಹತ್ರನು, ಎಲ್ಲ ಜನಸೇವೆ ಹತ್ರನು, ಜನ ಹತ್ರ ಎಲ್ಲಾನು. ಇವಾಗ ನಿಮ್ ಹೆಂಡತಿ ಬರ್ದೇ ಇದ್ರು ಪರವಾಗಿಲ್ವಾ? ಇಲ್ಲ ಸರ್, ನನ್ನ ಹೆಂಡತಿನೂ ಬರ್ಲಿ. ಅಲ್ಲ, ಈಗ ಫೈನಲ್ ನನ್ನ ಹೆಂಡತಿ ಬರ್ದ ಹೋದ್ರೆ ಸರ್, ನನ್ನ ಹೆಂಡತಿ ಬರ್ದ ಹೋದ್ರೆ ನನ್ನ ಮಗಳು ನನ್ ಕಳ್ಸ್ಕೊಡಿಲ್ದವ್ರೆ 3 ಜನ ಮಕ್ಕಳ ಅವಳು ಸಾಕೊಳ್ಳಿ. ಇದು ಫೈನಲ್ ಆಪ್ಷನ್? ಫೈನಲ್ ಆಪ್ಷನ್ ಸರ್. 2 ಆಪ್ಷನ್ ನನ್ನ ಹತ್ರ ಇರೋದು. ಇಲ್ಲವ್ರೆ ಮಕ್ಕಳನ್ನ ಅವಳೇ ಸಾಕೊಂಡ್ಬಿಡ್ಲಿ, ಅದೇನಿದೆ ನಾನು ಕೊಟ್ಬಿಡ್ತೀನಿ ತಿಂಗಳಿಗೆ. ಇಲ್ಲವ್ರೆ ನನ್ ಮಗಳ್ ನನ್ ಕಳ್ಸ್ಕೊಡ್ಲಿ, ನನ್ 3 ಜನ ಸಾಕೊಂತೀನಿ. ಅವಳ ಹತ್ರ ಇಂದ ಬಿಡುಗಾಸು ಬೇಡ ನನಗೆ. ನಾನ್ ಚೆನ್ನಾಗಿದ್ದೀನಿ, ನಾನು ಸಾಕೊಂತೀನಿ ಸರ್. ಕ್ಯಾಬ್ ಓಡಿಸಿ ನನ್ ಮಕ್ಳು 3 ಜನ ಸಾಕೊಂತೀನಿ ಸರ್.
ನನ್ನ ಮಕ್ಕಳನ್ನ ನನ್ನ ಜೊತೆ ಕಳಿಸ್ಲಿ, ಅವ್ರು ಸಂತು ಜೊತೆನೆ ಚೆನ್ನಾಗಿರ್ಲಿ ಅಂತ. ಅವಳು ಎಲ್ಲಾದ್ರೂ ಇರ್ಲಿ ಸರ್, ಸಂತು ಜೊತೆ ಇರ್ಲಿ, ಅವಳು ಎಲ್ಲಾದ್ರೂ ಇರ್ಲಿ, ನನಗೆ ಬೇಕಾಗಿಲ್ಲ. ನನ್ ಮಗಳನ್ನ ಕಳ್ಸ್ಕೊಡ್ಲಿ, ಅದೇನ್ ನನ್ ಬರ್ಕೊಟ್ಟು ನನ್ ಕರ್ಕೊಂಡೋಗಿ ನನ್ 3 ಜನ ಮಕ್ಕಳನ್ನ ಸಾಕೊಂತೀನಿ. ಆದ್ರೆ ಅವಳು ಆಗೋ ತರ ನನ್ ಮಗಳು ಮಾತ್ರ ಆಗೋದ್ ಬೇಡ. ನಾನು ಅದೇ ಕೇಳ್ಬಿಟ್ಟೆ, ರಿಕ್ವೆಸ್ಟ್ ಮಾಡಿ ಕೇಳ್ತಾ ಇದೀನಿ ಸರ್. ಓಕೆ. ಮಗಳಿಗೆ ಪೆಟ್ರೋಲ್ ಹಾಕಿ ಸುಟ್ಟಾಕ್ಬಿಡ್ತೀನಿ ಅಂತ ಹೇಳ್ತಾ ಇದ್ಲು. ಬೇಡ ಬೇಡ, ಅದೆಲ್ಲ ಏನು ಬೇಡ. ನಾನು ಹುಡ್ಸಿರೋ ಮಕ್ಳು ನನ್ನ ಮಕ್ಕಳು, ನಾನ್ ಕರ್ಕೊಂಡ್ಬಂದ್ ಸಾಕೊಂಡು ಆರಾಮಾಗೆ ಓದಿಸ್ಕೊಂತೀನಿ ಸರ್ ನಾನು. ಇಲ್ಲ 3 ಜನ ಮಕ್ಕಳನ್ನ ಅವಳು ಕರ್ಕೊಂಡು ಹೋಗ್ಲಿ, ಇಲ್ಲ 3 ಜನ ಮಕ್ಕಳು ನನಗ್ ಕಳ್ಸ್ಕೊಡ್ಲಿ, ಅವಳು ಎಲ್ಲಾದ್ರೂ ಇರ್ಲಿ ಸರ್, ನನ್ ಬೇಕೇ ಆಗಿಲ್ಲ ಅವನು. ಫೈನಲ್ ಡಿಸಿಷನ್ ನಾನು ಹೇಳ್ಬಿಡ್ತಾ ಇದೀನಿ. ಓಕೆ. ಬಂದ್ರೆ ಬರ್ಲಿ ಅವಳುನು, ಇಲ್ಲವ್ರೆ 3 ಜನ ಮಕ್ಕಳನ್ನ ಕರ್ಕೊಂಡು ಹೋಗ್ಲಿ, ಇಲ್ಲವ್ರೆ 3 ಜನ ಮಕ್ಕಳು ನಾವೇ ಕಳ್ಸ್ಬಿಡ್ಲಿ ಅವ್ರು. ನನ್ ಸಾಕೋ ಕೆಪಾಸಿಟಿ ಇದೆ, ನಾನು ಸಾಕೊಂತೀನಿ. ನನ್ ಕೂಲಿ ಗೀಲಿ ಮಾಡಿ ಕ್ಯಾಬ್ಗೆ ಬೋಡ್ಸಿ ಆರಾಮಾಗಿ ನಾನು ಸಾಕೊಂತೀನಿ. ಅಷ್ಟೇ ಸರ್. ಲಾಸ್ಟ್ ದಯವಿಟ್ಟು ಯಾವ ವಿಡಿಯೋಗೂ ಬರಲ್ಲ, ಎಂತಕ್ಕೂ ಬರಲ್ಲ. ಇದೇ ಲಾಸ್ಟ್ ಒಂದ್ ಕೊನೆ ಫೈನಲ್ ಡಿಸಿಷನ್ ನಾನೇ ಹೇಳ್ತಾ ಇದೀನಿ. ಅವಳು ನನ್ನ ಹೆಂಡತಿ ಎಲ್ಲಾದ್ರೂ ಹೋಗಿ ಇತ್ಕೊಳ್ಳಿ, ನನ್ಗೆ ಬೇಕಾಗಿಲ್ಲ. ಮಕ್ಕಳನ್ನ ಕರ್ಕೊಂಡು ಹೋಗ್ಲಿ, ಇಲ್ಲದವ್ರೆ ನನ್ ಮಗಳನ್ನ ಇಲ್ಲೇ ಕಳ್ಸ್ಬಿಡ್ಲಿ, ನಾನು ಸಾಕೊಂತೀನಿ. ಅವಳಿಗೂ ನನಗೆ ಯಾವ ತೊಂದ್ರೆನೂ ಇಲ್ಲ. ಲೀಲಾ ಅವ್ರಿಗೆ ಹೇಳಿದ್ರಿ ಇದನ್ನ? 3 ಮಕ್ಕಳು ನೀನ್ ಇಟ್ಕೋ, ನೀನ್ ಕರ್ಕೊಂಡು ಹೋಗು, ಅಥವಾ ಇಲ್ಲ ನನ್ನ ಹತ್ರನೇ ಬಿಟ್ಬಿಡು ಅಂತ? ನಾನು ಇಲ್ಲ ಸರ್, ನಾನು ಹೇಳಿದೀನಿ, ನನ್ ಕೊಡಲ್ಲ ಒಂದ್ ಮಗುನ ಅಂತ ಹೇಳಿದ್ಲು. ಎರಡೂನು ಕರ್ಕೊಂಡು ಹೋಗ್ಬಿಡಮ್ಮ, ಬೇಡ. ಇಲ್ಲವ್ರೆ ಆ ಮಗುನ್ ನನ್ ಕಳ್ಸ್ಬಿಟ್ಟು ನಾನು ಸಾಕೊಂತೀನಿ. ನಿನ್ನ ಹತ್ರ ಇಂದ ನಾನು ₹1 ಬಿಡ್ಗಾಸು ಕೂಡ ಕೇಳಲ್ಲ ಅವಳ ಹತ್ರ ಇಂದ ನಾನು. ನನ್ ಕ್ಯಾಬ್ ಓಡಿಸ್ತಾ ನನ್ ಕಷ್ಟನ ಸುಖ ನನ್ ಮಕ್ಳನ್ನ ಚೆನ್ನಾಗಿ ಬೆಳೆಸ್ಕೊಂತೀನಿ. ಆವಾಗ ಬಾ, ಬಂದ್ ನೋಡ್ಕೊಂಡು ಹೋಗು, ಬೇಡ ಅಂತ ಹೇಳಲ್ಲ. ನೀನ್ ಎತ್ತಿರೋ ಮಕ್ಕಳನ್ನ ಆವಾಗ ನೀನ್ ಬಾ, ನೋಡ್ಕೊಂಡು ಹೋಗು. ಇಲ್ಲ ವಾರದಲ್ಲಿ 2 ಸಲ ಬರ್ತೀಯಾ, ನಾನು ಇರೋ ಸ್ಥಳ ಹೇಳ್ತೀನಿ, ಇಲ್ಲ ನೀನ್ ಎಲ್ಲಿದ್ ಹೇಳು, ಅಲ್ಲೇ ಕರ್ಕೊಂಡ್ ಬಿಡ್ತೀನಿ. ಆಟ ಆಡ್ಸು, ಸಾಯಂಕಾಲ ಗಂಟೆ ಆಟ ಆಡ್ಸು, ಸಾಯಂಕಾಲ ಮೇಲೆ ಮಕ್ಕಳನ್ನ ಬಿಟ್ಕೊಡು, ಅದಕ್ಕೂ ರೆಡಿ ಸರ್. ಈಗ ಫೈನಲ್ ಆಗಿ ಅವ್ರು ಯಾವ್ದಕ್ ಒಪ್ಕೋತಾರೆ ಅದಕ್ಕೆ ರೆಡಿ ಇದೀನಿ ಅಂತ ನೀವ್ ಹೇಳೋದು? ಓಕೆ ಸರ್, ಓಕೆ. ಫೈನಲ್ ಮಕ್ಕಳ ರಿಜಿಸ್ಟ್ರೇಷನ್ ಸರ್ ಇವಾಗ. ಮಕ್ಕಳನ್ನ 3 ಜನ ಅವಳನ್ನ ಕರ್ಕೊಂಡು ಹೋಗ್ಲಿ, ಇಲ್ಲ 3 ಜನ ನನ್ ಕಳ್ಸ್ಬಿಡ್ಲಿ. ಅರ್ಥ ಆಯ್ತು ಅದು. ಓಕೆ. ಇದನ್ನ ಅವಳಿಗೂ ನನಗೆ ಯಾವ ತೊಂದ್ರೆನೂ ಇಲ್ಲ. ಲೀಲಾ ಅವ್ರಿಗೆ ಹೇಳಿದ್ರಿ ಇದನ್ನ? 3 ಮಕ್ಕಳು ನೀನ್ ಇಟ್ಕೋ, ನೀನ್ ಕರ್ಕೊಂಡು ಹೋಗು, ಅಥವಾ ಇಲ್ಲ ನನ್ನ ಹತ್ರನೇ ಬಿಟ್ಬಿಡು ಅಂತ? ನಾನು ಇಲ್ಲ ಸರ್, ನಾನು ಹೇಳಿದೀನಿ, ನನ್ ಕೊಡಲ್ಲ ಒಂದ್ ಮಗುನ ಅಂತ ಹೇಳಿದ್ಲು. ಎರಡೂನು ಕರ್ಕೊಂಡು ಹೋಗ್ಬಿಡಮ್ಮ, ಬೇಡ. ಇಲ್ಲವ್ರೆ ಆ ಮಗುನ್ ನನ್ ಕಳ್ಸ್ಬಿಟ್ಟು ನಾನು ಸಾಕೊಂತೀನಿ. ನಿನ್ನ ಹತ್ರ ಇಂದ ನಾನು ₹1 ಬಿಡ್ಗಾಸು ಕೂಡ ಕೇಳಲ್ಲ ಅವಳ ಹತ್ರ ಇಂದ ನಾನು. ನನ್ ಕ್ಯಾಬ್ ಓಡಿಸ್ತಾ ನನ್ ಕಷ್ಟನ ಸುಖ ನನ್ ಮಕ್ಳನ್ನ ಚೆನ್ನಾಗಿ ಬೆಳೆಸ್ಕೊಂತೀನಿ. ಆವಾಗ ಬಾ, ಬಂದ್ ನೋಡ್ಕೊಂಡು ಹೋಗು, ಬೇಡ ಅಂತ ಹೇಳಲ್ಲ. ನೀನ್ ಎತ್ತಿರೋ ಮಕ್ಕಳನ್ನ ಆವಾಗ ನೀನ್ ಬಾ, ನೋಡ್ಕೊಂಡು ಹೋಗು. ಇಲ್ಲ ವಾರದಲ್ಲಿ 2 ಸಲ ಬರ್ತೀಯಾ, ನಾನು ಇರೋ ಸ್ಥಳ ಹೇಳ್ತೀನಿ, ಇಲ್ಲ ನೀನ್ ಎಲ್ಲಿದ್ ಹೇಳು, ಅಲ್ಲೇ ಕರ್ಕೊಂಡ್ ಬಿಡ್ತೀನಿ. ಆಟ ಆಡ್ಸು, ಸಾಯಂಕಾಲ ಗಂಟೆ ಆಟ ಆಡ್ಸು, ಸಾಯಂಕಾಲ ಮೇಲೆ ಮಕ್ಕಳನ್ನ ಬಿಟ್ಕೊಡು, ಅದಕ್ಕೂ ರೆಡಿ ಸರ್. ಈಗ ಫೈನಲ್ ಆಗಿ ಅವ್ರು ಯಾವ್ದಕ್ ಒಪ್ಕೋತಾರೆ ಅದಕ್ಕೆ ರೆಡಿ ಇದೀನಿ ಅಂತ ನೀವ್ ಹೇಳೋದು? ಓಕೆ ಸರ್, ಓಕೆ. ಫೈನಲ್ ಮಕ್ಕಳ ರಿಜಿಸ್ಟ್ರೇಷನ್ ಸರ್ ಇವಾಗ. ಮಕ್ಕಳನ್ನ 3 ಜನ ಅವಳನ್ನ ಕರ್ಕೊಂಡು ಹೋಗ್ಲಿ, ಇಲ್ಲ 3 ಜನ ನನ್ ಕಳ್ಸ್ಬಿಡ್ಲಿ. ಅರ್ಥ ಆಯ್ತು ಅದು. ಅಷ್ಟೇ ಸರ್, 2 ಡಿಸಿಷನ್ ಸರ್, ಇನ್ನೇನು ಮಾತಾಡಲ್ಲ ಸರ್. ಓಕೆ ಮಂಜು. ಓಕೆ ಸರ್, ಥ್ಯಾಂಕ್ ಯು.